ಹೇಳ್ರಪ್ಪ. ಧರ್ಮಸ್ಥಳ ವಿರೋಧಿ ಗ್ಯಾಂಗಿಗೆ ಮತ್ತಷ್ಟು ನಡುಕ ಶುರುವಾಗಿದೆ. ಸುಳ್ಳಿನ ಕೋಟೆ ಕಟ್ಟಿದ ಸುಜಾತಾ ಭಟ್ಗೆ ಶಾಕ್ ಮೇಲೆ ಶಾಕ್. ಸುಜಾತಾ ಭಟ್ಗೆ ನೋಟಿಸ್ ನೀಡಿದೆ ಎಸ್ಐಟಿ. ವಿಚಾರಣೆಗೆ ಹಾಜರಾಗಬೇಕು ಅಂತ ಸುಜಾತಾಗೆ ನೋಟಿಸ್ ಕೊಡಲಾಗಿದೆ. ಬೆಳ್ತಂಗಡಿ ಕಚೇರಿಗೆ ಹಾಜರಾಗೋದಕ್ಕೆ ಸುಜಾತಾಗೆ ನೋಟಿಸ್ ಕೊಟ್ಟಿರೋದು. ಬೆಂಗಳೂರಿನಲ್ಲಿದ್ದಾರೆ ಸುಜಾತಾ. ಎಸ್ಐಟಿ ಈಗ ನೋಟಿಸ್ ಅನ್ನ ತಲುಪಿಸಿದೆ. ಅನನ್ಯ ಭಟ್ ಹೆಸರಿನ ಕತೆ ಕಟ್ಟಿದ್ದ ಸುಜಾತಾ ಅನನ್ಯ ಸೃಷ್ಟಿಕರ್ತರಿಗೂ ವಿಚಾರಣೆಯ ಬಿಸಿ ತಟ್ಟುತ್ತ. ಸುಳ್ಳು ದೂರು ಸಾಬೀತಾದ್ರೆ ಸುಜಾತಾ ವಿರುದ್ಧ ಕ್ರಮ ಆಗೋದು ಪಕ್ಕ. ಅನೇಕರ ಪ್ರಶ್ನೆ. ಸುಜಾತಾ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಸ್ಐಟಿ ಮುಂದೆ ಕಂಪ್ಲೇಂಟ್ ಇದೆ, ಅವರು ತನಿಖೆ ಮಾಡ್ತಾರೆ ಬಿಡಿ. ಅನನ್ಯ ಭಟ್ ಅನ್ನೋ ಹುಡುಗಿ ಇದ್ದದ್ದು ನಿಜಾನಾ ಸುಳ್ಳ? ಸುಜಾತಾ ಭಟ್ ಕೊಟ್ಟಿದ್ದಂಥ ಕಂಪ್ಲೇಂಟ್ ನಿಜಾನಾ ಸುಳ್ಳ? ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದು ರೇಪ್ ಅಂಡ್ ಮರ್ಡರ್ ಆಗಿದ್ದು ಸತ್ಯನಾ ಸುಳ್ಳ? ಎಸ್ಐಟಿ ಅವರು ತನಿಖೆ ಮಾಡ್ತಾರೆ ಬಿಡಿ. ನೀವೇನು ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡೋದು, ಇಂಟ್ರಾಗೇಷನ್ ಮಾಡೋದು ಅಂತ ಕೇಳ್ತಾರೆ. ಎಲ್ಲರೂ ಹಾಗೆ ಅನ್ಕೊಂಡಿದ್ರೆ ಬಟ್ ರೇಪ್ ಆ್ಯಂಡ್ ಮರ್ಡರ್ ಬಗ್ಗೆ ಕರುಳಿಗೆ ಕೈ ಹಾಕುವಂತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಾಗಲೂ ಇದೇ ಲಾಜಿಕ್ ಅಪ್ಲೈ ಆಗಬೇಕಾಗಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನಿಖೆ ಆಗುತ್ತೆ, ಸತ್ಯಾಸತ್ಯತೆ ಎಸ್ಐಟಿ ಹೇಳುತ್ತೆ ಬಿಡಿ ಅಂತ. ಅನಾಮಿಕ ದೂರುದಾರ ಬಂದು ಕಂಪ್ಲೇಂಟ್ ಕೊಟ್ಟಾಗಲೂ ಇದೇ ಲಾಜಿಕ್ ಅಪ್ಲೈ ಆಗಬೇಕಾಗಿತ್ತು. ಎಸ್ಐಟಿ ರಚನೆ ಆಗಿದೆ, ತನಿಖೆ ಆಗುತ್ತೆ. ಧರ್ಮಸ್ಥಳದವರು ನೂರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾರೋ ಮಾಡಿಲ್ವೋ ಅಂತ ಎಸ್ಐಟಿ ಹೇಳುತ್ತೆ. ಸುಮ್ಮನಿರಿ ಅಂತ. ಹಂಗಲ್ಲ. ಆವಾಗ ನೂರಾರು ಹೋಗಿ ಸಾವಿರಾರು ಆಗೋ ತನಕ ವಿಡಿಯೋ ಮಾಡಿದ್ದು ಅದು ನಡೆಯುತ್ತೆ. ಸಾವಿರಾರು ಹೆಣ್ಣು ಮಕ್ಕಳನ್ನು ಭೀಕರವಾಗಿ ಅತ್ಯಾಚಾರಕ್ಕೊಳಪಡಿಸಿ ಉಳಲಾಗಿದೆ. ತಮ್ಮ ಮನೆ ಹೆಣ್ಣು ಮಕ್ಕಳು ಸತ್ತು ಹೋಗಿದ್ದಾರೆ ಅಂತ ಅವರ ಮನೆಯವರಿಗೆ ಇನ್ನೂ ತನಕ ಗೊತ್ತಿಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ರೆ ನಿಮಗೆ ರಕ್ತ ಕುದಿಯೋದಿಲ್ವಾ? ನೀವು ಬೀದಿಗಳಿಗೆ ಪ್ರತಿಭಟನೆ ಮಾಡೋದಿಲ್ವಾ ಅನ್ನುವ ವಿಡಿಯೋಗಳನ್ನು ಮಾಡುವಾಗಲೂ ಎಕ್ಸಾಕ್ಟ್ಲಿ ಇದೇ ಲಾಜಿಕ್ ಅಪ್ಲೈ ಆಗಬೇಕಾಗಿತ್ತು. ಅನನ್ಯ ಭಟ್ ಅನ್ನುವ ಹುಡುಗಿ ಸ್ನೇಹಿತೆಯರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆಯಾದಳು. ಮಹೇಶ್ ಶೆಟ್ಟಿ ತಿಮರೋಡಿ ಜೈಲಿನಲ್ಲಿದ್ದಾರೆ. ಗಿರೀಶ್ ಮಟ್ಟಣ್ಣವರ ವಿರುದ್ಧ FIR ಆಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ. ಮಹೇಶ್ ಶೆಟ್ಟಿ ತಿಮರೋಡಿನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹೋಗಿದ್ದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ. ಈ ಕೇಸ್ನಲ್ಲಿ ನಾನು ಅರೆಸ್ಟ್ ಮಾಡಬೇಕು ಅಂತ ಇವತ್ತು ಗಿರೀಶ್ ಮಟ್ಟಣ್ಣವರು ಸೀದಾ ಬೆಳ್ತಂಗಡಿ ಸ್ಟೇಷನ್ಗೆ ಬಂದರು. ಅಲ್ಲೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ನಾವೆಲ್ಲ ನೋಡಿದಿರಿ, ತಾವು ಕೂಡ ಉಪಸ್ಥಿತರಿದ್ರಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು SPಯ ನೇತೃತ್ವದಲ್ಲಿ ಬಂದಿದ್ರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವ್ರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರು. ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತಾವು ನೋಡಿದಿರಿ, ನಮ್ಮ ವೆಹಿಕಲ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಯಾರು ಕೂಡ ಅಡ್ಡಿಪಡಿಸಿಲ್ಲ. ಇವತ್ತೇನು ಮಾಡಿದ್ದಾರೆ, ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಮತ್ತು ಇತರ 30 ಜನರ ಮೇಲೆ FIR ಅಂತ ನಮಗೊಂದು ಸುದ್ದಿ ಬಂತು. ಅದು ಈಗ ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ, ಬರೀ ಯಾವುದೋ ಗಾಳಿ ಸುದ್ದಿ ಎಲ್ಲ ಕೇಳ್ಕೊಂಡಿವಿ, ಹೌದು ಆಗಿದೆ ಅಂತೇಳಿ. ಹೀಗಾಗಿ ನಾನು ಕೇಳಕ್ಕೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆದ್ದು ಡೀಸೆಲು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು? ಅವರು ಮತ್ತೆ ಒಂದು 100 ಜನ ಬರೋದು, ಒಂದು 50 ಗಾಡಿಯಲ್ಲಿ ಬರೋದು, ಯಾಕೆ ಸುಮ್ಮನೆ ಅದ್ರದ್ದು ಪೊಲೀಸ್ ಸ್ಟೇಷನ್ಗೆ ಅದ್ರ ಬಜೆಟಿಗೆ ಹೊರೆ ಆಗಬೇಕು ಅಂತೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡಿರಿ, ಅರೆಸ್ಟ್ ಮಾಡೋದಿದ್ರೆ ಮಾಡಿ. ಸುಮ್ಮನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ, ಉತ್ತರ ಕೊಡೋದಕ್ಕೆ ಅವಕಾಶ. ಗಿರೀಶ್ ಮಟ್ಟಣ್ಣವರು ಸ್ವತಃ ಸಬ್ ಇನ್ಸ್ಪೆಕ್ಟರ್ ಆಗಿತ್ತು ಶಾಸಕರ ಭವನದಲ್ಲಿ ಬಾಂಬೆ ಇಡೋದು. ಅರೆಸ್ಟ್ ಮಾಡೋದು ಮಾಡದೇ ಇರೋದು ಅದು ಪ್ರಿರಾಗೇಟಿವ್ ಆಫ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅರೆಸ್ಟ್ ಮಾಡಬೇಕು ಅಂದರೆ ಮಾಡ್ತಾರಪ್ಪ. ಅಲ್ಲಿಂದ ತಿಮರೋಡಿ ತನಕ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಎಲ್ಲೆಲ್ಲಿಗೂ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ನಮ್ಮ ಪೊಲೀಸರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಷ್ಟೇ.